ಹಾಯ್ ಹಲೋ ನಮಸ್ಕಾರ ರೀ. ಲಾಸ್ಟ್ ಲಾಗಲ್ಲಿ ನಾವು ಹುಮ್ಚಾಕ್ ಹೋಗಿ ತೋರಿಸಿದ್ರಿ. ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಅಮ್ಮನವರ ದರ್ಶನ ತಗೊಂಡ ಮುಂದೆಲ್ಲ ಏನೇನು ಮಾಡಿದ್ರು ತೋರಿಸ್ತೋ ಬರ್ರಿ. ಇವತ್ತಿನ ನಮ್ಮ ದಿನ ಶುರುವಾಗಿದ್ದ ಅಮ್ಮನವರ ಆಶೀರ್ವಾದದಿಂದ ರೀ. ಅಮ್ಮನವರ ದರ್ಶನಕ್ಕೆ ಹೋದ್ರಿ. ಅಮ್ಮನ ಮುಂದೆ ನಿಂತ ತಕ್ಷಣ ಮನುಷ್ಯನೊಳಗಿರುವ ಎಲ್ಲಾ ಗದ್ದಲ ನಿಂತಂಗ ಆಯ್ತ್ರಿ. ಎಷ್ಟೋ ದಿನಗಳಿಂದ ಒಳಗೆ ಹೂತುಕೊಂಡಿದ್ದಂತ ಒತ್ತಡ ಗೊಂದಲ ಎಲ್ಲವೂ ಅಮ್ಮನ ಕಣ್ಣು ನೋಡಿದ ತಕ್ಷಣ ಕರಿಗೆ ಹೋದಂಗ ಆಯ್ತ್ರಿ. ದೇವಿ ಪದ್ಮಿನಿ ಮನೆಗೆ ಬಂದರು ಬಾಗಿಲು ತೆರೆಯಿರೆ, ಕಾಮಧೇನು ಬಂದಂತಾಯ್ತು. ನೆಕ್ಸ್ಟ್ ನಾವ್ ಇಲ್ಲೇ ರುಚಿಕರವಾದ ನಾಷ್ಟ ಮಾಡ್ಕೊಂಡ ಮುಂದೆ ಹೊಂಟೋರಿ. ಆಮೇಲೆ ನಾನು ಯಾವತ್ತೂ ಹೋಗಿರ್ಲಿಲ್ಲ ಅಂತ ಹೇಳಿ ಕುವೆಂಪು ಅವರ ಕವಿ ಮನಿ ನೋಡಕ ಕುಪ್ಪಳಿಗೆ ಹೊಂಟೇನ್ರಿ. ಇಲ್ಲಿ ನೋಡ್ರಿ ಟಿಕೆಟ್ ಚಾರ್ಜಸ್ ಬಂದ 20 ರೂಪಾಯಿ ಐತ್ರಿ. ಅಲ್ಲಿ ಹೋದ್ಮೇಲೆ ಸಮಯವೇ ನಿಧಾನ ಆಯ್ತು ಅನಿಸ್ತ್ರಿ. ಅಲ್ಲಿದ್ದ ನಿಶಬ್ದ ಗಾಳಿ ಮರಗಳ ಸದ್ದು ಪ್ರತಿಯೊಂದು ಕ್ಷಣವೂ ಮನಸ್ಸಿಗೆ ಮಾತಾಡ್ತಾ ಇತ್ರಿ. ಒಂದು ಕ್ಷಣಕ್ಕ ಸಿಟಿ ಜೀವನದ ಗದ್ದಲ ಎಲ್ಲ ಮರ್ತ ಬದುಕು ಇಷ್ಟೇ ಸರಳ ಆಗಿರ್ಬೇಕು ಅನಿಸ್ತು ನೋಡ್ರಿ. ಅಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡ ಆಮೇಲೆ ನಮ್ಮ ಪ್ರಯಾಣ ಶೃಂಗೇರಿ ಶಾರದಾಂಬ ಅಮ್ಮನವರ ಕಡೆಗ್ರಿ. ಲಾಂಗ್ ವೀಕೆಂಡ್ ಇದ್ದ ಕಾರಣ ಜನ ಬಾಳ ಇದ್ರಿ. ಹಂಗೋ ಹಿಂಗೋ ಮಾಡ್ಕೋತ ನಾವು ಅಮ್ಮನ ದರ್ಶನ ತಗೊಂಡ್ರಿ. ದರ್ಶನ ಎಲ್ಲ ಮುಗಿಸಿ ನಾವು ಡೈರೆಕ್ಟ್ ಊಟಕ್ಕೆ ಹೋದವ್ರಿ. ಊಟ ಮುಗಿಸ್ಕೊಂಡ ಮುಂದೆ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿ ಗೆಸ್ ಮಾಡ್ರಿ. ಇವತ್ತಿನ ಲಾಗ ಇಲ್ಲೇ ಮುಗಿಸ್ತೇನ್ರಿ. ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.